ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನವರಾತ್ರಿಯ 6ನೇ ದಿವಸವಾದಂತಹ ಒಂದಷ್ಟು ಆರಾಧನೆಯಲ್ಲಿ ನಾವು ಒಂದು ಅಮ್ಮನವರ ಅವತಾರವಾದಂತಹ ವಿಶೇಷವಾದ ಅವತಾರ, ಅಮ್ಮನವರ ಅವತಾರವಾದಂತಹ ಕಾತ್ಯಾಯಿನಿ ಅವತಾರ. ಕಾತ್ಯಾಯಿನಿ ಅವತಾರ ಅದನ್ನು ಹೇಗೆ ನಾವು ಅಮ್ಮನವರನ್ನ ಸಿದ್ಧಿ ಮಾಡ್ಕೋಬೇಕು, ಅಮ್ಮನವರ ಆರಾಧಕರಿಗೆ ವಿಶೇಷವಾದಂತಹ ದಿವಸ. ಏಕೆಂದರೆ ನೀವು ಪ್ರಾತಃ ಕಾಲ ನೀವು ಮೊದಲೇ ತಿಳಿಸಿದಂತೆ ಶುಭ್ರವಾಗಿ ಸೂರ್ಯೋದಯದಕ್ಕೆ ಹಂತದಲ್ಲಿ ಕಾತ್ಯಾಯನ ಘಟಸ್ಥಾಪನದ ಅಂತ ಒಂದು ಜಾಗದಲ್ಲಿ ಅಮ್ಮನವರ ಕಲಶದ ರೂಪದಲ್ಲಿ, ನವಗ್ರಹಗಳ ರೂಪದಲ್ಲಿ ಅಥವಾ ನವಗ್ರಹಗಳ ಅನಿಷ್ಟವಾದಂತಹ ಅಂತಂದ್ರೆ ಒಂದಷ್ಟು ಆರಾಧನೆಯಲ್ಲಿರುವಂತಹ ಅಮ್ಮನವರು. ಏಕೆಂದ್ರೆ ನವಗ್ರಹಗಳ ಹಿಡಿತನೂ ಸುಧಾ ಅಮ್ಮನವರ ಕೈಯಲ್ಲಿರುವಂಥದ್ದು, ಅವರ ಆರಾಧನೆ ಬೇಕು. ಪೂರ್ವಕವಾಗಿ ನಾವು ತಿಳಿಸೋದಾದ್ರೆ ಕಾತ್ಯಾಯಿನಿ ದೇವಿ, ಕಾತ್ಯಾಯಿನಿ ದೇವಿ ಅವತಾರ ವಿಶೇಷವಾದ ಅವತಾರ. ಕಾತ್ಯಾಯಿನಿ ಮಹಾದೇವಿನೂ ಕೂಡ, ಮಹಾಪಾರ್ವತಿ ಜನನಿ ಹೌದು ಕೂಡ. ಇವರು ಒಂದಷ್ಟು ಪಾರ್ವತಿಯ ಅಂಶದಲ್ಲಿ ಬಂದಂಥವರಾಗಿರ್ತಾರೆ. ಯಾಕೆಂದರೆ ರಕ್ತ ಸಂಹಾರವನ್ನು, ಶತ್ರು ಸಂಹಾರವನ್ನು, ರಕ್ತ ಬೀಜಾಸುರರ ಸಂಹಾರವನ್ನು, ಶುಂಭ ನಿಶುಂಭರ ಸಂಹಾರವನ್ನು, ಮಹಿಷನ ಸಂಹಾರ ಮಾಡೋದಕ್ಕೆ ಅವತಾರಗಳ ಮೇಲೆ ಅವತಾರಗಳನ್ನು ತಕೊಂಡು ಬರ್ತಾ ಇದ್ದಾರೆ ಅಮ್ಮನವರು. ದಶಮಿ ದಿನದೊತ್ತಿಗೆ ಬರ್ತಾ ಇರ್ತಾರೆ. ಯಾಕೆಂದ್ರೆ ಅವರ ದಬ್ಬಾಳಿಕೆಯನ್ನು ಹೋಗಲಾಡ್ಸಕ್ಕೆ ಒಂದಷ್ಟು ಶಕ್ತಿ ಬೇಕು ಅಮ್ಮನವರಿಗೆ. ಹಾಗಾಗಿ ಬಹು ವಿಶೇಷವಾದಂತಹ ಒಂದಷ್ಟು ಅಂಶಗಳು, ರಾಕ್ಷಸರ ಸಂಹಾರ ಮಾಡೋದಕ್ಕೆ ಒಂದಷ್ಟು ಶಕ್ತಿ ಬೇಕು. ಯಾಕೆಂದ್ರೆ ಅವರಷ್ಟು ಪವರ್ಫುಲ್ ಆಗಿರ್ತಾರೆ. ದೇವತೆಗಳ ಮೇಲೆ ಯುದ್ಧ ಮಾಡೋಕೆ ಹೋಗ್ತಾರೆ, ಅವ್ರಿಗೆ ಎಷ್ಟು ವಿಶೇಷವಾಗಿರ್ತಾರೆ ಯೋಚನೆ ಮಾಡಬೇಕಾಗಿರೋ ವಿಚಾರನೆ. ಮಹಿಷ ಮರ್ದನ ಮಾಡಬೇಕು ಅಂದ್ರೆ ಅಮ್ಮನವರಿಗೆ ಶಕ್ತಿ ಸಾಲದಿಲ್ಲ ಅನ್ನೋದಿಲ್ಲ. ಒಂದು ಸ್ತ್ರೀ ಏನ್ ಮಾಡುವಂತ ಲೆಕ್ಕಿಸದಿಷ್ಟಷ್ಟು ಶಕ್ತಿವಂತ, ತ್ರಿಮೂರ್ತಿಗಳಿಗಲೂ ಆಗ್ತಿರೋದಿಲ್ಲ ಅಂಥವನಾಗಿರ್ತಾನೆ. ನವರಾತ್ರಿಯ ಸಮಯ ಏನಕ್ಕೆ ವಿಶೇಷ? ನವರಾತ್ರಿಯ ಸಮಯ ಪಕ್ಷಗಳ ಒಂದಷ್ಟು ಶಕ್ತಿಗಳು, ದುಷ್ಟಶಕ್ತಿಗಳು, ಆತ್ಮಗಳು ಎಲ್ಲರನ್ನು ಬಡಿದೋಡಿಸಿ ಬುದ್ಧಾತ್ಮಿಕವಾಗಿ ಸಂಹಾರ ಮಾಡಿ, ರಾಕ್ಷಸರ ಸಂಹಾರ ಮಾಡಿ ಒಂದಷ್ಟು ಸಿದ್ಧಳಾಗಿ ಕೂರುವಂತಹ ಅಮ್ಮನವರಾಗಿರ್ತಾರೆ. ಆದಿಪರಾಶಕ್ತಿ ಕೂಡ ಆಗಿರ್ತಾರೆ. ಮೊದಲನೇದಾಗಿ ಉಮಾಮಹೇಶ್ವರಿ, ಕಾತ್ಯಾಯಿನಿ, ಗೌರಿ, ಕಾಳಿ, ಹೇಮಾವತಿ, ಈಶ್ವರಿ ಅಂತ ನಾನಾ ವಿಧ ಕಾತ್ಯಾಯಿನಿಗೆ ಅವತಾರದಲ್ಲಿರುವಂಥದ್ದು. ಹೀಗೆ ಆಕೆಗೆ ಒಂದಷ್ಟು ಅವತಾರಗಳಲ್ಲಿ ಒಂದಷ್ಟು ಆಕಾರ ಕೂಡ ಮೊದಲನೇದಾಗಿ ನೋಡ್ಕೊ ಬರ್ತಾ ಇದೀವಿ ನಾವು. ಹಾಗಾಗಿ ಅವರ ಆಕಾರದಲ್ಲಿ ಏನಿದೆ ಅಂದ್ರೆ ಅಮ್ಮನವರಿಗೆ 9 ಕೈಗಳು. ಒಂದು ಅವತಾರಗಳಲ್ಲಿ 9 ಕೈಗಳಿರುತ್ತೆ ಅಮ್ಮನವರಿಗೆ. ವಿಶೇಷವಾದಂತಹ ಶಕ್ತಿ ಅಮ್ಮನವರಿಗೆ. ಕಾತ್ಯಾಯಿನಿ ಮಹಿಮೆ ಎಲ್ಲಿ ಮೃತ್ಯುಲೋಕದಲ್ಲೂ ಸುಧಾ ಅವರ ಒಂದಷ್ಟು ಛಾಯೆ ಬೀಳ್ತಾ ಇರುತ್ತೆ, ಸ್ವರ್ಗಲೋಕದಲ್ಲೂ ಕೂಡ ಅವರ ಒಂದಷ್ಟು ಛಾಯೆ ಬೀಳ್ತಾ ಇರುತ್ತೆ. ಜೊತೆಗೆ ಮತ್ಸ್ಯಲೋಕದಲ್ಲಿ, ಭೂಲೋಕದಲ್ಲಿ ಅವರ ಛಾಯೆ ಇದ್ದೇ ಇರುತ್ತೆ. ಇವರು ಸದೃಶ ದೃಶ ಅನ್ನಂತಹ ಒಂದಷ್ಟು ತಿಳಿದಿದೇನೋ ಗೊತ್ತಿದೆಯೋ ಗೊತ್ತಿಲ್ದೇನೋ ಯಾವೇ ತಪ್ಪು ಕರ್ಮಗಳಿದ್ರು ಎಲ್ಲರನ್ನು ಹೋಗಲಾಡಿಸಿ ಸುಖ ಸಂತೋಷಗಳನ್ನ ಈ ಮನುಕುಲಕ್ಕೆ ಕೊಡುವಂತಹ ವಿಶೇಷವಾದಂತಹ ಅವತಾರ. ಯಾರು ಆಚರಣೆಯನ್ನು ಮಾಡುವಂಥವರು ಇವರಿಗೆ ಒಂದಷ್ಟು ಕಥೆಗಳನ್ನು ಸುಧಾ ಗಮನದಲ್ಲಿ ಇಟ್ಕೋಬೇಕು. ದೇವಿ ಭಾಗವತ, ದುರ್ಗಾ ಸಪ್ತಶತಿ, 700 ಶ್ಲೋಕಗಳಲ್ಲಿ ಅಮ್ಮನವರ ಅವತಾರಗಳನ್ನು ತಿಳಿಸಿದ್ದೀವಿ ಅದರಲ್ಲಿ. ಹಾಗಾಗಿ ಒಂದಷ್ಟು ಗಮನದಲ್ಲಿ ಸಾಧ್ಯವಾದ್ರೆ ಪಠನೆ ಮಾಡಿ, ಸ್ವರ ಲೋಪ ವ್ಯಂಜನಗಳು ಹೋಗ್ದಂಗೆ ಪಠನೆ ಮಾಡಿ ಅಮ್ಮನವರಿಗೆ ಒಂದಷ್ಟು ಫಲಗಳನ್ನು ಪಡ್ಕೋಬಹುದು. ದುರ್ಗಾದೇವಿ ಅವತಾರಗಳಲ್ಲಿ ಕಾತ್ಯಾಯಿನಿ ರೂಪದ ಬಗ್ಗೆ ತಿಳಿಸೋದಾದ್ರೆ 4 ತೋಳುಗಳಲ್ಲಿ ಸಿಂಹದ ಮೇಲೆ ಹೋಗ್ತಾ ಇರ್ತಾರೆ ಕಾತ್ಯಾಯಿನಿ. 9 ತೋಳುಗಳಲ್ಲಿ 4 ತೋಳುಗಳು ಒಂದು ಸೈಡಿಗೆ ಬಲಗಡೆಗೆ ಇರುವಂಥದ್ದು ಹೋಗ್ತಾ ಇರ್ತಾರೆ. 2 ಕೈಯಲ್ಲಿ ಕಮಲಗಳು, ಖಡ್ಗಗಳು, ಜೊತೆಗೆ ಒಂದಷ್ಟು ಹೊರವಾದಂತಹ ಒಂದಷ್ಟು ದಪ್ಪದಾದಂತಹ ಒಂದು ದಂಡವನ್ನು ಕೂಡ ಹಿಡಿದಿರ್ತಾರೆ. ಇವರಿಗೆ ಕೆಂಪು ಬಣ್ಣ ವಿಶೇಷವಾದಂಥದ್ದು ತಿಳ್ಕೊಳ್ಳಿ. ಕೆಂಪು ಬಣ್ಣ ವಿಶೇಷವಾದ್ದು. ಕೆಂಪು ಬಣ್ಣದ ಸೀರೆ, ಕೆಂಪು ಬಣ್ಣದ ಹೂವು, ಕೆಂಪು ಬಣ್ಣದ ಒಂದಷ್ಟು ಫ್ರೂಟ್ಸ್ಗಳು, ಕೆಂಪು ಬಣ್ಣದಲ್ಲಿ ಮಾಡಿದಂತಹ ಒಂದಷ್ಟು ಕೇಸರಿ ಬಾತು, ಕಲರ್ ಆಗಿರೋಂಥದ್ದು ವಿಶೇಷವಾದಂತಹ ಫಲಗಳಾಗಿರುತ್ತೆ. ಕಾತ್ಯಾಯಿನಿಗೆ ಜೇನುತುಪ್ಪ ಅದ್ರ ಕಲ್ಲರ್ ನೋಡಿ ತೆಳುವು ಕೆಂಪಿರುತ್ತೆ. ಜೇನುತುಪ್ಪ ಅಂದ್ರೆ ಅಮ್ಮನವರಿಗೆ ವಿಶೇಷವಾದ ನೈವೇದ್ಯ. ಕಾತ್ಯಾಯಿನಿಗೆ ಒಂದು ಬೌಲಲ್ಲಿ ಜೇನುತುಪ್ಪವನ್ನು ಇಟ್ಟು ನೈವೇದ್ಯ ಮಾಡೋದ್ರಿಂದ ಶುಭ ಫಲಗಳು ಕೂಡ ಸಿಗುತ್ತೆ. ಕಾತ್ಯಾಯಿನಿ ಅಮ್ಮನವ್ರನ್ನ ಬೇಡ್ಕೋಬೇಕು ಅಂತಂದ್ರೆ ಯಾರು ಉಪವಾಸದಲ್ಲಿ ಮಾಡ್ತಿರ್ತಾರೆ, ಮೊದಲೇ ತಿಳಿಸಿಕೊಟ್ಟಿದ್ದೀವಿ ನಾವು. ಇದರಲ್ಲಿ ಉಪವಾಸ ಅಂತಂದ್ರೆ ವೃದ್ಧರಾಗಿರ್ಬೋದು ಅಥವಾ ನಿಮ್ಮ ಸ್ತ್ರೀಯರಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ಮಕ್ಕಳುಗಳ ಅಸ್ವಸ್ಥ ಆ ರೋಗಿಗಳಲ್ಲ, ಸದೃಢವಾಗಿ ನಾನು ಇದನ್ನ ನವರಾತ್ರಿ ಮಾಡ್ತೀನಿ ಅನ್ನಂಥವ್ರು ನೀವು ಉಪವಾಸ ಇದ್ದು ಅಮ್ಮನವರಿಗೆ ಆರಾಧನೆ ಮಾಡೋದ್ರಿಂದ ವಿಶೇಷ ಫಲಗಳು ಸಿಗುತ್ತೆ ನಿಮಗೆ.
ಅಮ್ಮನವರ ಕಾತ್ಯಾಯಿನಿ ಆರಾಧನೆ ಮಾಡೋಂಥವ್ರಿಗೆ ಫಲಗಳು ಅಂದರೆ ಅಮ್ಮನವರ ಸಮಯ ಕೂಡ ಒಂದಿದೆ. ನೀವು ಬೆಳಿಗ್ಗೆ ಎದ್ದು ಪ್ರಾತಃ ಕಾಲ ಶುಭ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ಜೊತೆಗೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ, ಜೇನುತುಪ್ಪ ನೈವೇದ್ಯ ಅಂತ ತಿಳಿಸಿದೀವಿ ನಾವು. ಹಳದಿ ಕೆಂಪು ವಸ್ತ್ರವನ್ನು ಧರಿಸಿರ್ಬೇಕು. ನಿಮ್ಮ ಕೈಲಿ ಆದ್ರೆ ಹಳದಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರಿ. ಜೊತೆಗೆ ಹಳದಿ ಕಲರ್ ನೈವೇದ್ಯ ಕಂಡ್ರೆ ತುಂಬಾ ಇಷ್ಟ. ಜೊತೆಗೆ ಅರಿಶಿಣದ 3 ತುಂಡುಗಳನ್ನು, ಅರ್ಥಾತ್ ಅರಿಶಿಣದ ಉಂಡೆಗಳಾಗಿರ್ಬೋದು, ಅರಿಶಿಣ ಕೊಂಬುಗಳಾಗಿರ್ಬೋದು, 3 ಉಂಡೆಗಳು ಅಥವಾ 3 ತುಂಡುಗಳನ್ನು ನೈವೇದ್ಯವಾಗಿ ಮುಂದೆ ಅರ್ಪಿಸ್ಬೇಕು ಅಮ್ಮನವರಿಗೆ. ಜೇನಿನ ಜೊತೆ ಸಪರೇಟ್ ಆಗಿ ಇಟ್ಟು ಜೇನಿನ ಜೊತೆ ಅರ್ಪಿಸ್ಬೇಕು. ಜೊತೆಗೆ ಅಮ್ಮನವರ ತಾಯಿಗೆ ಪರಿಮಳಯುಕ್ತವಾದಂತಹ ಹೂವುಗಳನ್ನು ಸಹ ಅರ್ಪಿಸ್ಬೇಕು ಅಮ್ಮನವರಿಗೆ. ಯಾಕೆ ಅಂತಂದ್ರೆ ಪರಿಮಳವಾದಂಥ ಮಲ್ಲಿಗೆ ಹೂವಾಗಿರ್ಬೋದು, ಸುಗಂಧರಾಜ ಆಗಿರ್ಬೋದು, ಅಮ್ಮನವರು ವಿಶೇಷವಾದಂಥ ದ್ರವ್ಯಗಳಲ್ಲಿ ಕೊಟ್ಟಿರುವಂಥದ್ದು. ಜೊತೆಗೆ ಅಮ್ಮನವರನ್ನ ಆರಾಧನೆ ಮಾಡೋಂಥವ್ರು ಕಾತ್ಯಾಯಿನಿ ಆರಾಧನೆ ಯಾಕೆ ಮಾಡಬೇಕು ಅಂತಂದ್ರೆ, ವಿವಾಹ ಕಾಲ ಯಾರಿಗೆ ಸದೃಢವಾಗಿ ದೊರಕಿಲ್ಲ, ನೋಡಿ ಗುರುಗಳೇ ಈ ತರ ಆಗ್ತಾ ಇದೆ, ನನಗೆ ಒಂದಿಷ್ಟು ವಿಚಾರಗಳಲ್ಲಿ ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿ ತುಂಬಾ ಡಿಲೇ ಆಗ್ತಾ ಇದೆ, 30 ವರ್ಷ 35 ವರ್ಷ ಸುಮ್ಮನೆ ಇರೋಂಥದ್ದು, ಆ ಸರ್ಪಶಾಂತಿಗಳು, ಈ ಗ್ರಹಗಳು, ಅದು ಇದು ಯಾವುದೇ ಕರ್ಮಗಳಲ್ಲಿ ಯಾವುದೇ ಇದ್ರು ಕಾತ್ಯಾಯಿನಿ ಆರಾಧನೆ 9 ದಿವಸಗಳಲ್ಲಿ ಅಮ್ಮನವರ ಆರಾಧನೆ 4ನೇ ದಿವಸವಾದಂತಹ ಕಾತ್ಯಾಯಿನಿ ಆರಾಧನೆ ಮಾಡೋಂಥವರಿಗೆ ಶೀಘ್ರ ಫಲ ವಿವಾಹ ಕೂಡ ಲಭಿಸುತ್ತೆ. ಅಮ್ಮನವರ ಆರಾಧನೆ ಹೇಳ್ತಿದ್ದಾಗೆ ವಿಶೇಷವಾದದ್ದು. ಹೀಗೆ ಒಂದಷ್ಟು ನಮಸ್ಕಾರ ಮಾಡಿ ಸಂಧ್ಯಾ ಕಾಲ ಅಂತ ಹೇಳ್ತೀವಿ. ಅಮ್ಮನವ್ರಿಗೆ ಮೊದಲೇ ತಿಳಿಸಿದಾಗೆ ಸಂಧ್ಯಾ ಕಾಲದಲ್ಲಿ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಜೊತೆಗೆ ಬಳೆ ಹೂವು ಹಣ್ಣುಗಳನ್ನ ಕೊಟ್ಟು ಸೌಲಭ್ಯಗಳನ್ನು ಕೊಡೋದ್ರಿಂದ ವಿವಾಹ ಸದೃಢದಲ್ಲಿ ಆಗುತ್ತೆ. ಇದು ಅಂತಿಮ ವ್ರತದ ಒಂದು ಫಲ. ಕಾತ್ಯಾಯಿನಿ ಅಂತಿಮ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಮಾಡುವಂತಹ ಒಂದು ಫಲ ಅಂತಾನು ಹೇಳ್ಬೋದು. ಅಮ್ಮನವರ ಆರಾಧನೆ ಮಾಡೋದಾದ್ರೆ ಗಾಯತ್ರಿ ಮಂತ್ರದಲ್ಲಿ ತಿಳಿಸೋದಾದ್ರೆ, ಯಾದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ಕಾತ್ಯಾಯಿನೇ ನಮೋ ನಮಃ ಹಾಗಂತ ಹೇಳಿ ಮನಸ್ಸಲ್ಲಿ ಸ್ಮರಿಸ್ಕೋಬೇಕು. 9 ಬಾರಿ 21 ಬಾರಿ ಮನಸ್ಸಲ್ಲಿ ಸ್ಮರಿಸ್ಕೊಳ್ಳಿ. ಕಾತ್ಯಾಯಿನಿ ಶುಭಂ ಧ್ಯಾನಂ ಧನಧಾನ್ಯ ದೇವಿ ಶುಭಾವಿತಾ ಧನಗಾತಿನಿ ಕಾತ್ಯಾಯಿನಿ ನಮೋಸ್ತುತೆ. ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಎಲ್ಲರಿಗೂ ಇಪಿಸ್ಸ ಫಲಗಳನ್ನು ಕೊಡುವಂತಹ ಕಾತ್ಯಾಯಿನಿ ದೇವಿ ಆಗಿರ್ತಾರೆ. ಅಸುರರನ್ನು ಸಂಹಾರ ಮಾಡುವಂತಹ ದೇವಿ ಶಿವನನ್ನ ಜೊತೆಗೆ ಒಂದಷ್ಟು ವರಗಳನ್ನು ಹೊತ್ತುಕೊಂಡು ಬರ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ಅಮ್ಮನವರ ಅಭಯಸ್ತ, ಅಮ್ಮನವರ ಆಶೀರ್ವಾದ ಸದಾ ಕಾಲ ಇರುತ್ತೆ. ಕಾತ್ಯಾಯಿನಿ ಆರಾಧನೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶುಭವಾಗಲಿ.